ಜೈ ಶ್ರೀಕೃಷ್ಣ. ಇವತ್ತಿನ ದೇವರ ಸಿಹಿ ನುಡಿಗಳು, ದೇವರ ಬಾಯಿಯಿಂದ ಬಂದ ಸಿಹಿಯಾದ ನುಡಿಮುತ್ತುಗಳು. ಇಂದಿನ ಪ್ರಪಂಚದಲ್ಲಿ ಶಾಂತಿ, ಸುಖ, ನೆಮ್ಮದಿಗಾಗಿ ಪರದಾಡುವ ನಮ್ಮಂತಹ ಜನರಿಗಾಗಿ ಇಂತಹ ಒಂದೊಂದು ಸಿಹಿ ಮಾತುಗಳು ಬೇಕೇ ಬೇಕು ಜೀವನಕ್ಕೆ. ಅದಕ್ಕಾಗಿ ನಾನು ಏನೋ ಸ್ವಲ್ಪ ಕಲಿತಿದ್ದನ್ನು ಗುರುಗಳಿಂದ ಅದನ್ನು ತಮಗೆ ಅದರ ಅರ್ಥವನ್ನು ಸವಿಸ್ತಾರವಾಗಿ ಮುಂದಿನ ನಮ್ಮ ಸಮಾಜಕ್ಕೆ ಒಳಿತಾಗಲೆಂದು ದಿವಸ ಒಂದೊಂದು ಭಗವದ್ಗೀತೆಯ ಸಾರಾಂಶವನ್ನು ತಮಗೆ ಇಚ್ಛಿಸುತ್ತೇನೆ. ತಾವೆಲ್ಲರೂ ಇದನ್ನು ಸ್ವೀಕಾರ ಮಾಡುತ್ತೀರೆಂದು ಭಾವಿಸುತ್ತೇನೆ. ಹಾಗೆ ನನ್ನ ಪ್ರಯತ್ನಕ್ಕೊಂದು ನಿಮ್ಮ ಲೈಕ್ ಇರಲಿ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಜೈ ಶ್ರೀಕೃಷ್ಣ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲವಂತೆ. ನಮಗೆ ಗೊತ್ತಿಲ್ಲ, ದೇವರು ಹೇಳುವುದು, ಋಷಿ ಮುನಿಗಳು ಹೇಳುವುದು, ಹಿರಿಯರು ಹೇಳುವ ಮಾತು, ಎಲ್ಲರೂ ಹೇಳುವ ಮಾತು. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವೂ ಇದೆ ಅದರಲ್ಲಿ. ಅದನ್ನು ನಾವು ಅಳವಡಿಸಿಕೊಂಡರೆ ನಮಗೆ ಸುಮಾರು ಒಂದು ಪರಿಹಾರ ಅದರಲ್ಲೇ ಸಿಗುತ್ತದೆ. ದಿನಾ ಭಗವದ್ಗೀತೆಯ ಒಂದೊಂದು ತುಣುಕನ್ನು ಕೇಳಿದರೆ ನಮ್ಮ ಜೀವನ ಪರಿಪೂರ್ಣವಾಗುತ್ತದೆ. ಜ್ಞಾನ ಮಾರ್ಗ ಒಂದಿದ್ದರೆ ಮನುಷ್ಯನಿಗೆ ಅವನು ಸಂಸಾರ ಸಾಗರವನ್ನು ಆರಾಮವಾಗಿ ದಾಟುತ್ತಾನೆ. ಆ ಜ್ಞಾನ ಮಾರ್ಗ ಎಲ್ಲಿಂದ ಬರಬೇಕು? ನಾವೀಗ ಏನೋ ಕಲಿತಿರ್ತೇವೆ ನಮ್ಮ ಗುರುಗಳಿಂದ, ಅದನ್ನು ನಿಮಗೆ ಸ್ವಲ್ಪ ತಿಳಿಸ್ತೇವೆ. ಅದರಿಂದ ನಿಮಗೆ ಪ್ರಯೋಜನ ಸ್ವಲ್ಪವಾದರೂ ಆದರೆ ನನಗೆ ಅದೇ ನೆಮ್ಮದಿ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಅಲ್ಲಿ ಎಲ್ಲ ಚಿರಂಜೀವಿಗಳಿವೆ. ಅಷ್ಟು ಸತ್ಪುರುಷರು ಅಲ್ಲಿರುವುದು ಸ್ವರ್ಗದಲ್ಲಿ. ದೇವತೆಗಳು, ಋಷಿಮುನಿಗಳು ಎಲ್ಲರೂ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ